ಯತೀಶ್ವರಂ ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತತತ್ವಜ್ಞಂ ಶಿವಾನಂದಭಾರತೀಶಂ. ಅದ್ವೈತ ಸಾರ್ವಭೌಮ ಸುಜ್ಞಾನ ಚಕ್ರವರ್ತಿ ಭಕ್ತರ ಕಾಮಧೇನು ಜಗದ್ವಂದ್ಯ ಜಗದ್ಗುರು ಸಿದ್ಧಾರೂಢರ ಪಾವನ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ತತ್ಸ್ವರೂಪರೇ ಆಗಿರುವ ಮೌನಯೋಗಿ ಸ್ಥಿತಪ್ರಜ್ಞ ಬ್ರಹ್ಮವಿದ್ವರಿಷ್ಠ ಗುರುನಾಥಾರೂಢರ ಪಾವನ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಶ್ರೀಮಠದ ಸಂಸ್ಥಾಪಕರು, ಶಾಂತಮೂರ್ತಿಗಳು, ಸ್ಥಿತಪ್ರಜ್ಞ ಬ್ರಹ್ಮಲೀನ ಸದ್ಗುರು ವೀರಭದ್ರ ಮಹಾಸ್ವಾಮೀಜಿಯವರ ಪಾವನ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಇವತ್ತಿನ ಈ ಪುಣ್ಯಮಯ ಪರ್ವ ಗುರುಪೌರ್ಣಿಮೆಯ ಇಂದಿನ ಈ ಪವಿತ್ರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾದ ಎನ್ನ ಪರಮಾರಾಧ್ಯ ಸದ್ಗುರು ವಿಶ್ವಕುಟುಂಬಿ ನಿರಾಭಾರಿ ದೇಶಿಕೋತ್ತಮ ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಶಂಭುಲಿಂಗ ಸ್ವರೂಪಿಗಳಾಗಿರುವ ಜಗದ್ಗುರು ಅಪ್ಪಾಜಿಯವರ ಪಾವನ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ವೇದಾಂತ ವಿದ್ವನ್ಮಣಿಗಳಾದ ವಿದ್ಯಾನಂದ ಭಾರತಿ ಅಪ್ಪಂಗಳವರನ್ನೇ ಮೊದಲುಗೊಂಡು ಉಪಸ್ಥಿತ ಸಕಲ ಪೂಜ್ಯರ ಹಾಗೂ ಮಾತಾಜಿಯವರ ಚರಣಾರವಿಂದಗಳಿಗೆ ನತಮಸ್ತಕನಾಗಿ ಸದ್ಗುರುದೇವನ ದರ್ಶನ ಆಶೀರ್ವಾದದಿಂದ ಈ ಪವಿತ್ರವಾದ ಮನುಷ್ಯ ಜನ್ಮವನ್ನು ಕಲ್ಯಾಣ ಮಾಡಿಕೊಳ್ಳಬೇಕೆಂಬ ಸದಿಚ್ಛೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ಶಿವಸ್ವರೂಪಿಗಳೇ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಇಲ್ಲಿಯವರೆಗೂ ಎಲ್ಲ ಪೂಜ್ಯರು ಗುರುವಿನ ಮಹಿಮೆ ಹಾಗೂ ಸದ್ಗುರುನಾಥನ ಉಪಕಾರ ಸ್ಮರಣೆಯನ್ನು ಬಹು ಸುಂದರವಾಗಿ ತಿಳಿಯಪಡಿಸ್ತಾ ಬಂದರು. ಇವತ್ತಿನ ದಿವಸ ನಮ್ಮೆಲ್ಲ ಭಾರತೀಯರಿಗೆ ಬಹಳ ಶ್ರೇಷ್ಠ ಶುಭ ಪರ್ವ, ಬಹಳ ಪುಣ್ಯ ಪವಿತ್ರ ದಿನ ಇದು. ಇಂದಿನ ದಿನದಂದು ಭಕ್ತರಾದಂಥವರು, ಶಿಷ್ಯರಾದಂಥವರು, ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಸದ್ಗುರುಗಳ ಒಂದು ಪೂಜೆ, ಒಂದು ಅರ್ಚನೆ, ನಮಸ್ಕಾರಾದಿಗಳನ್ನು ಮಾಡಿದರೆ ಆ ಭಕ್ತರ ಇಷ್ಟಾರ್ಥಗಳನ್ನು ಆ ಸದ್ಗುರು ದೇವ ಈಡೇರಿಸ್ತಾನೆ. ಆದ್ದರಿಂದ ನಾಸ್ತಿ ತತ್ವಂ ಗುರೋಪರಂ ಅಂತ ಲೋಕದಲ್ಲಿ ದೇವತೆಗಳಕ್ಕಿಂತಲೂ ಕೂಡ ಸದ್ಗುರುನಾಥ ಬಹಳ ಶ್ರೇಷ್ಠನಿದ್ದಾನೆ. ಆ ಗುರುವಿನಕ್ಕಿಂತಲೂ ಶ್ರೇಷ್ಠರಾದ ದೇವರು ಇನ್ನೊಬ್ಬಿಲ್ಲ. ಅದಕ್ಕೆ ಸರ್ವ ದೇವಮಯೋ ಗುರು ಅಂತ ಹೇಳ್ಕೊಂಡು ಬಂದಿದ್ದಾರೆ. ಯಾಕೆ ಗುರು ಶ್ರೇಷ್ಠ ಅಂತಂದ್ರೆ, ಈ ಯಾವ ಮೂರು ಲೋಕದಲ್ಲಿ ಶರಣಾಗತರಾಗಿರ್ತಕ್ಕಂಥ ಶಿಷ್ಯರ ಅಜ್ಞಾನ ಅಂಧಕಾರವನ್ನು ದೂರ ಮಾಡಿ ಅವರಿಗೆ ಜ್ಞಾನೋಪದೇಶವನ್ನು ಮಾಡಿ ಸಂಸ್ಕಾರವನ್ನು ಕೊಟ್ಟು ಸದ್ಗುಣಗಳನ್ನು ನೀಡಿ ಅವರ ಜೀವನವನ್ನು ಸುಖಮಯವನ್ನಾಗಿ ಮಾಡಿ ಅವರ ಅಜ್ಞಾನ ಅಂಧಕಾರದಿಂದ ಅವರನ್ನು ದೂರ ಸರಿಸಿ ಜ್ಞಾನವನ್ನು ಕೊಡ್ತಕ್ಕಂಥವ್ರು ಯಾರು ಅಂತಂದ್ರೆ ಗುರುವಿನನ್ನು ಬಿಟ್ಟರೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಆದ್ದರಿಂದ ಗುರು ಬಿನ ಭವನದಿ ತರೈನ ಕೋಯಿ ಜೋ ಶಂಕರ ವಿರಂಚಿ ಸಮಹೋಯಿ ಅಂತ ತುಳಸಿದಾಸರು ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಸದ್ಗುರುನಾಥನನ್ನು ಬಿಟ್ಟರೆ ಗುರುಬಿನ ಭವನದಿ ತರೈನ ಕೋಯಿ, ಆ ಗುರು ಇಲ್ಲದ ಭವನದಿ ಅಂದ್ರೆ ಈ ಹುಟ್ಟು ಸಾವುಗಳಿಂದ ನಮ್ಮನ್ನು ಉದ್ಧರಿಸೋರು, ದಾಟಿಸೋರು ಯಾರು ಅಂತಂದ್ರೆ ಗುರು ಒಬ್ಬನೇ. ಅದಕ್ಕೆ ನಾವೇನು ಮಾಡಬೇಕು ಅಂದ್ರೆ ಇವತ್ತಿನ ದಿವಸ ಆ ಗುರುನಾಥನಿಗೆ ಶರಣಾಗತರಾಗಿ ಆ ಗುರುವಿನ ಒಂದು ದರ್ಶನ ಆಶೀರ್ವಾದವನ್ನು ಪಡ್ಕೊಂಡ್ವಿ ಅಂದ್ರೆ ಆ ಗುರುಕೃಪೆಯಿಂದ ಭಕ್ತರ ಶಿಷ್ಯರ ಇಷ್ಟಾರ್ಥಗಳೇನಾಗ್ತಾವು ಅಂತಂದ್ರೆ ಈಡೇರಿಸುವಂಥವನಾಗ್ತಾನೆ ಸದ್ಗುರುನಾಥ. ಆ ಗುರು ಒಲದ ಆಶೀರ್ವಾದ ಮಾಡಿದ ಅಂತಂದ್ರೆ
ಗುರುಗೀತೆಯಲ್ಲಿ ಹೇಳ್ತಾರೆ. ಯಾಕೆ? ಗುರುವಿಗೆ ಇಹಲೋಕದ ಭೋಗ ಭಾಗ್ಯ ಸಿರಿ ಸಂಪತ್ತು ಅಧಿಕಾರ ಇವುಗಳನ್ನು ಕೊಡುವಂಥ ಶಕ್ತಿ ಅದ. ಇನ್ನು ನಿಷ್ಕಾಮಿ ಭಕ್ತ ಇದ್ದ ಅಂತಂದ್ರೆ ಅವನಿಗೆ ಜ್ಞಾನವನ್ನು ಕೊಟ್ಟು ಅವನಿಗೆ ಮೋಕ್ಷವನ್ನು ಕೂಡ ಪ್ರದಾನ ಮಾಡ್ತಕ್ಕಂಥ ಶಕ್ತಿ ಯಾರಿಗೆದ ಅಂದ್ರೆ ಗುರುವಿಗೆ ಮಾತ್ರ ಅದ. ಅದಕ್ಕೆ ಸ್ವರ್ಗಂ ವಾ ಧನಂ ವಾ ಧಾನ್ಯಂ ವಾ ವಿದ್ಯಾ ಪುತ್ರ ಸುಖಾನಿಚ ಗುರೋರಿತ್ಯನುರೋಧೇನ ನ ಕಿಂಚಿದಪಿ ದುರ್ಲಭಂ ಅಂತ ಹೇಳ್ಕೊಂಡು ಬಂದರು. ಮೂರು ಲೋಕದಲ್ಲಿ ಯಾವ ಪುಣ್ಯಾತ್ಮನೂ ಶ್ರೇಷ್ಠರಾಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಶರಣಾಗತರಾಗಿ ಅವರ ಆಪ್ತ ಅಂಗಸ್ಥಾನ ಸದ್ಭಾವ ಚತುರ್ವಿಧ ಸೇವೆಯನ್ನು ಮಾಡಿ ಗುರುಕೃಪೆಗೆ ಪಾತ್ರರಾಗಿರ್ತಾರಲ್ಲ, ಅಂಥ ಪುಣ್ಯಾತ್ಮರಿಗೆ ಯಾವುದೂ ಕೊರತಿಲ್ಲ ಅಂತ. ನಾವು ಏನು ಬಯಸ್ತೇವಲ್ಲ ಅವೆಲ್ಲವೂ ಪ್ರಾಪ್ತಿಯಾಗ್ತಾವೆ. ಆದ್ದರಿಂದ ಇವತ್ತಿನ ದಿವಸವೂ ಕೂಡ ಅದೇ ವಿಷಯವನ್ನಿಟ್ಟಿದ್ದಾರೆ. ಏನು ಅಂದ್ರೆ ಯೋಗಿಯನ್ನು ಒಲಿಸಿದೊಡೆ ಇಹಪರ ಸಿದ್ಧಿ ಆಗಳೇ ಕೈ ಸಾರುವುದು ನಿಬದ್ಧಿ ಅಂತ. ಒಬ್ಬ ಯೋಗಿಯನ್ನು ಒಬ್ಬ ಬ್ರಹ್ಮಜ್ಞಾನಿಯನ್ನು ನಾವು ಒಲಿಸಿದ್ವಿ ಅಂತಂದ್ರೆ ಅಂಥ ಶಿಷ್ಯನಿಗೆ ಇಹ ಅಂದರೆ ಇಹಲೋಕದ ಭೋಗ ಭಾಗ್ಯಗಳು ಪರಲೋಕದ ಭೋಗ ಭಾಗ್ಯಗಳು ಕೂಡ ಏನಾಗ್ತಾವೆ ಅಂತಂದ್ರೆ ಪ್ರಾಪ್ತಿ ಆಗ್ತಾವೆ. ಆದ್ದರಿಂದ ನಾವೆಲ್ಲರೂ ಕೂಡ ಪುಣ್ಯಾತ್ಮರು. ಇವತ್ತಿನ ದಿವಸ ಅಂಥ ಯಾವ ಬ್ರಹ್ಮಜ್ಞಾನಿ ಸಾಕ್ಷಾತ್ ಪರಮಾತ್ಮನ ಸ್ವರೂಪರೇ ಯಾರು ಅಂತಂದ್ರೆ ಜಗದ್ಗುರು ಅಪ್ಪಾಜಿಯವರು. ಆದ್ದರಿಂದ ನಾವೆಲ್ಲ ಕಡೆ ಹೋಗ್ತೇವೆ, ಎಲ್ಲ ದೇವಸ್ಥಾನಕ್ಕೆ ಹೋದರೂ ಕೂಡ ಆ ದೇವರಿಗೆ ನಾವು ನಮಸ್ಕಾರ ಮಾಡ್ತೇವೆ. ಆದರೆ ಇವತ್ತು ನೋಡ್ರಿ, ಅಪ್ಪಾಜಿಯವರ ಹತ್ರ ಬಂದ್ರೆ ನಿಮ್ಮೆಲ್ಲರಿಗೂ ಕೂಡ ಇಂಥ ಸಾವಿರಾರು ಭಕ್ತರು, ಇಷ್ಟೆಲ್ಲ ಭಕ್ತರನ್ನು ಪರಮ ಪೂಜ್ಯ ಜಗದ್ಗುರು ಅಪ್ಪಾಜಿಯವರ ಹತ್ರ ಬಂದರೆ ಎಲ್ಲ ಭಕ್ತರನ್ನು ಅಪ್ಪ ಅವ್ರು ಕೇಳ್ತಾ ಇರ್ತಾರೆ. ಏನು ಅಂದ್ರೆ ಆರಾಮದೇರೇನು, ನಿಮಗೆ ಎಲ್ಲ ಸದ್ಗುರುನಾಥ ಒಳ್ಳೆಯದು ಮಾಡ್ತಾನ ಅಂಥೇಳಿ ಅಪ್ಪ ಅವರು ಒಂದ ಮಾತು ಕೇಳಿದ್ರೆ ನಿಮ್ಮೆಲ್ಲ ದುಃಖ ದುಮ್ಮಾನಗಳು ದೂರ ಆಗ್ತಾವೆ. ಅದಕ್ಕೆ ಮಾತಾಡೋ ದೇವರ ಕಂಡೆ ಶಿವಾನಂದ ಭಾರತಿ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಮಾತಾಡೋ ದೇವರು ಯಾರು ಅಂತಂದ್ರೆ ಪರಮ ಪೂಜ್ಯ ಜಗದ್ಗುರು ಅಪ್ಪಾಜಿಯವರು. ಅಂಥ ಸದ್ಗುರು ದೇವನ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡಿದ್ದೇವೆ. ಆದ್ದರಿಂದ ನಾವು ಪುಣ್ಯಾತ್ಮರು. ಇಂಥ ಸದ್ಗುರುನಾಥನನ್ನು ನಾವು ವಂದಿಸಿ ಪೂಜಿಸಿ ಕೀರ್ತಿಸಿ ಪರಿಪರಿ ತುಷ್ಟಿಗಳಮ್ಮಾಡಿ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಇಂಥ ಸದ್ಗುರುನಾಥ ನಮಗೊಲಿಬೇಕಾಗಿತ್ತು ಅಂದ್ರೆ ಸಾಧನ ಏನು ಅಂತಂದ್ರೆ ನಾವು ಆ ಸದ್ಗುರುನಾಥನಿಗೆ ನಮಸ್ಕಾರ ಮಾಡಬೇಕು. ಅಭಿಮಾನವನ್ನು ತೊರೆದು ನಾವು ನಮಸ್ಕಾರ ಮಾಡಿದ್ವಿ ಅಂತಂದ್ರೆ ಅಭಿವಾದನಶೀಲಸ್ಯ ಚತ್ವಾರಿ ಸಂಪ್ರವರ್ತಂತೆ ಆಯುರ್ವಿದ್ಯಾ ಯಶೋಬಲಂ ಅಂತ ಹೇಳ್ಕೊಂಡ್ರು. ನಾವು ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಸದ್ಗುರುಗಳಿಗೆ ಎಲ್ಲ ಅಭಿಮಾನವನ್ನು ತೊರೆದು ದೀರ್ಘದಂಡ ನಮಸ್ಕಾರ ಮಾಡಿದ್ವಿ ಅಂದ್ರೆ ಅದರ ಫಲ ಏನು ಅಂತಂದ್ರೆ ನಮ್ಮ ಆಯುಷ್ಯ ವೃದ್ಧಿ ಆಗ್ತದೆ, ನಮಗೆ ಜ್ಞಾನ ಪ್ರಾಪ್ತಿ ಆಗ್ತದೆ. ಆಮೇಲೆ ಆಯುರ್ವಿದ್ಯಾ ಯಶೋಬಲಂ ಅಂತ ಸಂಪತ್ತು ಬಲ ಎಲ್ಲವೂ ಪ್ರಾಪ್ತಿ ಆಗ್ತದೆ ಗುರುವಿಗೆ ನಮಸ್ಕಾರ ಮಾಡುವುದರಿಂದ. ಆಮೇಲೆ ನಾವೆಲ್ಲ ಸಕಾಮಿಗಳು, ನಾವೆಲ್ಲರೂ ಕೂಡ ಯಲೋಕದ ಭೋಗ ಭಾಗ್ಯ ಸಿರಿ ಸಂಪದಾದಿಗಳನ್ನು ಬಿಡೋರು. ಈ ಭೋಗಗಳು ನಮಗೆ ದೊರಿಬೇಕಾಗಿತ್ತು ಅಂದರೆ ಯಾರು ಪೂಜೆ ಮಾಡಬೇಕು ಅಂದ್ರೆ ಉಪನಿಷತ್ ಹೇಳ್ತು, ಬ್ರಹ್ಮಜ್ಞಂ ಹ್ಯರ್ಚಯೇತ್ ಭೂತಿ ಕಾಮಃ. ಭೂತಿ ಅಂದ್ರೆ ಸಂಪತ್ತು. ಸಂಪತ್ತು ಬೇಕು ಅಂತಕ್ಕಂಥ ಬಯಕೆ ಉಳ್ಳವಂಥವರು ಯಾರ ಪೂಜೆ ಮಾಡುವಂತಂತಂದ್ರೆ ಬ್ರಹ್ಮಜ್ಞಂ ಹ್ಯರ್ಚಯೇತ್. ಒಬ್ಬ ಬ್ರಹ್ಮಜ್ಞಾನಿಯನ್ನು ನೀ ಅರ್ಚನಾ ಮಾಡಿದಿ, ಅವನ ಪೂಜಾ ಮಾಡಿದಿ ಅಂತಂದ್ರೆ ನೀ ಏನು ಬಯಸ್ತಿದೆಯಲ್ಲ ಅವೆಲ್ಲ ಫಲಪ್ರಾಪ್ತಿ ಆಗ್ತಾವು. ಅಂಥ ಶ್ರೇಷ್ಠ ಸದ್ಗುರುನಾಥ ಹೇಳ್ಕೊಂಡು ಬಂದ್ರಲ್ಲ, ಸಿದ್ಧಾರೂಢನ ಅವತಾರ ಶಿವಾನಂದ ಭಾರತಿ ಗುರುವರ ಅನ್ನುವ ಹಾಗೆ ಸಿದ್ಧಾರೂಢರಿದ್ದ ಕಾಲಕ್ಕೆ ಸಿದ್ಧಾರೂಢರು ಹುಬ್ಬಳ್ಳಿಗೆ ಹೋದ ಮೇಲೆ ಮತ್ತೆ ಎಲ್ಲಿ ಸಂಚಾರ ಮಾಡಲಿಲ್ಲ, ಎಲ್ಲ ಭಕ್ತರು ಅಲ್ಲೇ ಹೋಗ್ತಾ ಇದ್ದರು. ಆ ಕಾಲದಲ್ಲಿ ಕೆಲವೊಂದಿಷ್ಟು ಜೀವಿಗಳು ಸದ್ಗುರುನಾಥನ ದರ್ಶನ ಆಗಲಿಲ್ಲ ಅಂತ ಕೊರಗಿತ್ತು. ಆ ಸಿದ್ಧಾರೂಢನೇ ಇವತ್ತು ಜಗದ್ಗುರು ಅಪ್ಪಾಜಿಯವರ ರೂಪದಿಂದ ಬಂದು ನಮ್ಮೆಲ್ಲರನ್ನು ಏನು ಮಾಡ್ತಾ ಇದ್ದಾರೋ ಅಂತಂದ್ರೆ ಉದ್ಧಾರ ಮಾಡ್ತಾ ಇದ್ದಾರೆ. ಆ ಭಕ್ತರನ್ನು ಉದ್ಧರಿಸುವ ಜಾತಿ ಮತ ಕುಲ ಪಂಥ ಗೋತ್ರವಿಲ್ಲದೆ ಎಲ್ಲ ಶಿಷ್ಯರು ಭಕ್ತರು ನನ್ನವರಂತ ಉದ್ಧಾರ ಮಾಡುವ ಏಕೈಕ ಜಗದ್ಗುರುಗಳು ಯಾರು ಅಂತಂದ್ರೆ
ಪರಮಪೂಜ್ಯ ಜಗದ್ಗುರು ಅಪ್ಪಾಜಿಯವರು ಇವತ್ತಿನ ದಿವಸ ಅಂಥ ಗುರುವಿನ ಭಕ್ತರು ಶಿಷ್ಯರಾಗಿರ್ತಕ್ಕಂಥ ನಾವೇ ಪುಣ್ಯಾತ್ಮರು. ಇಂಥ ಪುಣ್ಯ ಪರ್ವ ಗುರುಪೂರ್ಣಿಮೆ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಜಗದ್ಗುರು ಅಪ್ಪಾಜಿಯವರ ದರ್ಶನ ಆಶೀರ್ವಾದ ಸಾಧೂನಾಂ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಸಂಭಾಷಣಂ ಕ್ಲೇಶಹರಣಂ ಅಂತ ಹೇಳಿದ ಹಾಗೆ ಆ ಗುರುನಾಥನ ದರ್ಶನವನ್ನು ಮಾಡುವುದರಿಂದ ನಮ್ಮ ಜನ್ಮ ಜನ್ಮದ ಪಾಪಗಳೆಲ್ಲ ಏನಾಗ್ತಾವಂದ್ರೆ ಸುಟ್ಟು ಬೂದಿಯಾಗಿ ನಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗ್ತಾವು. ಅಂಥ ಶಕ್ತಿ ಜಗದ್ಗುರು ಅಪ್ಪಾಜಿಯವರಲ್ಲಿ ಅದ. ಪರಮ ಪೂಜ್ಯ ಜಗದ್ಗುರು ಅಪ್ಪಾಜಿಯವರು ನಮ್ಮ ನಿಮ್ಮೆಲ್ಲರೂ ಕೂಡ ಇಂಥ ಸದ್ಬುದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ವಾಕ್ಯವನ್ನು ಜಗದ್ಗುರು ಅಪ್ಪಾಜಿಯವರ ಸನ್ನಿಧಾನದಲ್ಲಿ ಸಮರ್ಪಿಸುತ್ತೇನೆ. ಓಂ ತತ್ಸತ್.